ನಮಗೆ ಒಂದು ಅಲ್ಲ ಅಥವಾ ಒಂದು ಮಸೀದಿ ನಮಗೇನು ದೊಡ್ಡ ವಿಚಾರನೇ ಅಲ್ಲ. ಅದು ಕಟ್ಕೊಳ್ಳಿ ಅವ್ರ ಮಸೀದಿನ ಕಟ್ಕೊಳ್ಳೋಕೆ ನಮಗೇನು ಅಭ್ಯಂತರನೂ ಇಲ್ಲ, ನಮ್ಮ ಯಾವ ಅಬ್ಜೆಕ್ಷನ್ನೂ ಇಲ್ಲ. ಮುಸಲ್ಮಾನರಿಗೆಲ್ಲ ವಿರೋಧ ಇರೋದು ಆ ವ್ಯಕ್ತಿ ಹೆಸರಿಗೆ, ಬಾಬರ್ ಅನ್ನೋ ಒಂದು ವ್ಯಕ್ತಿ ಹೆಸರಿಗೆ ಈ ದೇಶದಲ್ಲಿ ವಿರೋಧ ಇದೆ. ಕೋಟ್ಯಂತರ ಜನ ಹಿಂದೂಗಳ ವಿರೋಧ ಇದೆ. ಹೌದು, ಈ ದೇಶದ ಸಂಸ್ಕೃತಿಯ ಮೇಲೆ ದಾಳಿ ಮಾಡಿದ್ದಾನೆ, ಈ ದೇಶದ ಸಂಸ್ಕಾರದ ಮೇಲೆ ದಾಳಿ ಆಗಿದೆ, ನಮ್ಮ ಅಸ್ತಿತ್ವಗಳ ಹಾಳು ಮಾಡಿದ್ದಾರೆ. ಅಂಥವ್ರ ಹೆಸರಿನಲ್ಲಿ ನೀವು ಇವತ್ತು ಸಾಮರಸ್ಯದ ಹೆಸರಲ್ಲಿ, ಸೋದರತ್ವದ ಹೆಸರಲ್ಲಿ ಇವತ್ತು ನೀವು ಮಾಡಿಕೊಟ್ಟಿರೋದೇನು? ಅಬ್ದುಲ್ ಕಲಾಂ ಅಂತವ್ರು ನಿಮ್ಗೆ ಆರಾಧನೆ ಆಗಬೇಕು ರೀ. ಅಬ್ದುಲ್ ಕಲಾಂ ಅಂತವ್ರು ನಿಮ್ಗೆ ಆರಾಧನೆ ಆಗಬೇಕು. ಇಬ್ರಾಹಿಂ ಸುತಾರ ಅಂತವ್ರು ನಿಮ್ಗೆ ಆರಾಧನಾ ವ್ಯಕ್ತಿಗಳಾಗಬೇಕು. ಆದರೆ ನೀವು ಒಬ್ಬ ಬಾಬರ್ನ, ಒಬ್ಬ ಟಿಪ್ಪುನ ನೀವು ಆರಾಧನೆ ಮಾಡೋಕೆ ಕೊಟ್ಟಿದ್ದೀರಲ್ವ? ಪೂಜ್ಯನೀಯ ಒಂದು ವ್ಯಕ್ತಿತ್ವನ ಇಟ್ಕೊಂಡಿದ್ದಂಥ ಶ್ರೀರಾಮಚಂದ್ರನ ಮಂದಿರವನ್ನು ಹೊಡೆದಾಕಿ ಒಂದು ಮಸೀದಿನ ಮಾಡದಂತಹ ಒಬ್ಬ ದಾಳಿಕೋರ, ಅವನ ಹೆಸರಲ್ಲಿ ಮತ್ತದೇ ಭೂಮಿನಲ್ಲಿ ಒಂದು ಮಸೀದಿ ಆಗಬೇಕಾ? 1992 ಡಿಸೆಂಬರ್ 6ನೇ ತಾರೀಕು ಈ ದೇಶದ ಹಿಂದೂ ಕರಸೇವಕರು ಅಯೋಧ್ಯೆಯ ರಾಮನ ಜನ್ಮಭೂಮಿನಲ್ಲಿ ಒಂದು ಬಾಬರ್ ಮಸೀದಿಯನ್ನು ಹೊಡೆದಾಕಿದ್ದ ಒಂದು ದಿವಸ ಅದು. ಆ ಕಾರಣಕ್ಕೋಸ್ಕರ ನಾವಿವತ್ತು ಡಿಸೆಂಬರ್ 6ನೇ ತಾರೀಕೇ ನಾವು ಬಾಬರಿ ಮಸೀದಿಗೆ ಬುನಾದಿನ ಹಾಕ್ತೀವಿ ಅಂತ ಹೇಳಿ ಒಂದು 50,000 ಜನ ಮುಸಲ್ಮಾನರನ್ನ ಒಗ್ಗೂಡಿಸ್ಕೊಂಡು ಪಶ್ಚಿಮ ಬಂಗಾಳದಲ್ಲಿ ಒಂದು ಅಡಿಪಾಯನ ಹಾಕಿದ್ದಾರೆ. ಟಿವಿ ವಿಕ್ರಮದ ಪ್ರೀತಿಯ ನೋಡುಗರಿಗೆ ಟ್ಯಾಕ್ಸಿವಾಲಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನರಸಿಂಹಮೂರ್ತಿ. ವೀಕ್ಷಕರೇ, ಪಶ್ಚಿಮ ಬಂಗಾಳದಲ್ಲಿ TMCಯ ಉಚ್ಚಾಟಿತ ಸಂಸದ, ಮುಸಲ್ಮಾನ್ ಸಂಸದ, ಅದರಲ್ಲೂ ಕೂಡ TMCಯ ಉಚ್ಚಾಟಿತ ಮುಸಲ್ಮಾನ್ ಸಂಸದರೊಬ್ಬರು ಪಶ್ಚಿಮ ಬಂಗಾಳದಲ್ಲಿ ಒಂದು ಬಾಬರಿ ಮಸೀದಿನ ಕಟ್ಟೋದಕ್ಕೆ ಡಿಸೆಂಬರ್ 6ನೇ ತಾರೀಕು ಅಡಿಪಾಯನ ಹಾಕಿದ್ದಾರೆ. ಏನು ಮಸೀದಿ ಕಟ್ಟಿದ್ರೆ ಕಟ್ಕೊಳ್ಳಿ ಅಂತ ನೀವು ಕೇಳ್ಬೋದು. ಖಂಡಿತ ನಾವು ಮಸೀದಿ ಕಟ್ಟೋದಕ್ಕೆ ನಮ್ಮ ಅಭ್ಯಂತರ ಇಲ್ಲ. ಯಾಕೆಂದರೆ ನಮಗೇನು, ನಾವು ಕಲ್ಲು, ಮಣ್ಣು, ಜರಿ, ಜಲಪಾತ, ಗಿಡ, ಕಲ್ಲು ಎಲ್ಲನೂ ಪೂಜೆ ಮಾಡ್ತೀವಿ ನಾವು. ಅಷ್ಟೇ ಅಲ್ಲ, ಕೋಟ್ಯಾಂತರ ದೇವರುಗಳನ್ನ ಪೂಜೆ ಮಾಡ್ತೀವಿ ನಾವು ಈ ದೇಶದಲ್ಲಿ. ಹಂಗಾಗಿ ನಮಗೆ ಒಂದು ಅಲ್ಲ ಅಥವಾ ಒಂದು ಮಸೀದಿ ನಮಗೇನು ದೊಡ್ಡ ವಿಚಾರನೇ ಅಲ್ಲ. ಅದು ಕಟ್ಕೊಳ್ಳಿ ಅವ್ರ ಮಸೀದಿನ ಕಟ್ಕೊಳ್ಳೋಕೆ ನಮಗೇನು ಅಭ್ಯಂತರನೂ ಇಲ್ಲ, ನಮ್ಮ ಯಾವ ಅಬ್ಜೆಕ್ಷನ್ನೂ ಇಲ್ಲ. ಆದರೆ ವೀಕ್ಷಕರೇ, ಇಲ್ಲಿ ನಾವು ಏನಕ್ಕಪ್ಪ ಇದನ್ನು ಮಾತಾಡ್ತಿದ್ದೀವಿ ಅಂದರೆ, ನೋಡಿ, ಕಟ್ಟಕ್ಕೆ ಹೊರಟಿರೋದು ಯಾರ ಹೆಸರಿನಲ್ಲಿ ಮಸೀದಿನ? ಬಾಬರ್ ಹೆಸರಿನಲ್ಲಿ ಮಸೀದಿ. ಅದು ನೋಡಿ, ಈ ಕೊಳಕು ಮಾನಸಿಕತೆ ಕೆಲವ್ರಿಗೆ ಹೆಂಗಿರುತ್ತೆ ಅಂದರೆ, ಡಿಸೆಂಬರ್ 6ನೇ ತಾರೀಕೆ ಅದಕ್ಕೆ ಅಡಿಪಾಯ ಅಂತೆ. ಏನಕ್ಕಪ್ಪ ಇವರು ಡಿಸೆಂಬರ್ 6ನೇ ತಾರೀಕೆ ಪಶ್ಚಿಮ ಬಂಗಾಳದಲ್ಲಿ ಬಾಬರ್ನ ಒಂದು ಮಸೀದಿನ ಕಟ್ಟೋದಕ್ಕೆ ಅಡಿಪಾಯ ಹಾಕಿದ್ರು ಅಂದರೆ, 1992 ಡಿಸೆಂಬರ್ 6ನೇ ತಾರೀಕು ಈ ದೇಶದ ಹಿಂದೂ ಕರಸೇವಕರು ಅಯೋಧ್ಯೆಯ ರಾಮನ ಜನ್ಮಭೂಮಿನಲ್ಲಿ ಒಂದು ಬಾಬರ್ ಮಸೀದಿಯನ್ನು ಹೊಡೆದಾಕಿದ್ದ ಒಂದು ದಿವಸ ಅದು. ಆ ಕಾರಣಕ್ಕೋಸ್ಕರ ನಾವಿವತ್ತು ಡಿಸೆಂಬರ್ 6ನೇ ತಾರೀಕೇ ನಾವು ಬಾಬರಿ ಮಸೀದಿಗೆ ಬುನಾದಿನ ಹಾಕ್ತೀವಿ ಅಂತ ಹೇಳಿ ಒಂದು 50,000 ಜನ ಮುಸಲ್ಮಾನರನ್ನ ಒಗ್ಗೂಡಿಸ್ಕೊಂಡು ಪಶ್ಚಿಮ ಬಂಗಾಳದಲ್ಲಿ ಒಂದು ಅಡಿಪಾಯನ ಹಾಕಿದ್ದಾರೆ. ಹಾಕ್ಕೊಳ್ಳಿ, ಮಸೀದಿ ಕಟ್ಕೊಳ್ಳಿ, ಅವ್ರು ಏನಾದರೂ ಕಟ್ಕೊಳ್ಳಿ, ಮಸೀದಿನಾದರೂ ಕಟ್ಕೊಳ್ಳಿ, ಮಹಲನಾದರೂ ಕಟ್ಕೊಳ್ಳಿ, ಏನಾದರೂ ಕಟ್ಕೊಳ್ಳಿ, ಅವರು ಖಂಡಿತ ನಮ್ಮ ಅಭ್ಯಂತರ ಇಲ್ಲ. ಆದರೆ ನಾವು ಪ್ರಶ್ನೆ ಮಾಡ್ತಿರೋದು ಒಬ್ಬ ಬಾಬರ್ನ ಹೆಸರಿನಲ್ಲಿ. ಯಾಕೆ ಬಾಬರ್ನ ಹೆಸರಿನಲ್ಲಿ ವಿರೋಧ? ಯಾಕೆ ಅಕ್ಬರ್ನ ಹೆಸರಿನಲ್ಲಿ ವಿರೋಧ? ಯಾಕೆ ಹುಮಾಯೂನ್ನ ಹೆಸರಿನಲ್ಲಿ ಒಂದು ಮಸೀದಿ ಆದರೆ ವಿವಾದ ಆಗಬೇಕು ಅಂತ ಯಾರಾದರೂ ಕೇಳ್ಬೋದು. ಏನಕ್ಕೆ ಏನಕ್ಕೆ ಅವ್ರ ಹೆಸರಲ್ಲಿ ಆಗಬಾರ್ದು ಅಂತ ಹೇಳೋದು? ವೀಕ್ಷಕರೇ, ಯೋಚನೆ ಮಾಡಿ. ನಾವು ಯಾರ್ದಾದ್ರೂ ಒಂದು ಸ್ಮಾರಕನ ಕಟ್ತೀವಿ ಅಂದರೆ ಏನಕ್ಕೋಸ್ಕರ ಕಟ್ತೀವಿ? ಒಬ್ಬ ದುಷ್ಟಂದೋ, ದುರುಳಂದೋ, ಕಳ್ಳಂದೋ, ಕೊಲಗಾರಂದೋ ನಾವು ಸ್ಮಾರಕ ಕಟ್ತೀವ? ಇಲ್ಲವಲ್ಲ. ನಾವು ಯಾರನ್ನಾದರೂ ಒಬ್ಬರನ್ನ ಇವರು ಆರಾಧ್ಯ ಅಂತ ನಾವೇನಾದರೂ ಅನಿಸಿದ್ರೆ ನಾವು ಅವ್ರನ್ನ ಆರಾಧನೆ ಮಾಡ್ತೀವಿ ಅಂದರೆ ಯಾತಕ್ಕೋಸ್ಕರ ಮಾಡ್ತೀವಿ? ಅವನಲ್ಲಿರೋ ಸದ್ಗುಣಗಳು, ಸದ್ವಿಚಾರಗಳು, ಇದಕ್ಕೋಸ್ಕರ ತಾನೇ ಮಾಡ್ತೀವಿ. ಆದರೆ ಇವರು ಕೊಟ್ಟಿದ್ದಾರಲ್ಲ ಈ ಬಾಬರ್, ಇವ್ರ ಇತಿಹಾಸ ಏನು? ಈ ದೇಶಕ್ಕೆ ಇವ್ರ ಕೊಡುಗೆ ಏನು? ಯೋಚನೆ ಮಾಡಿ. ಈ ದೇಶದ ಕೋಟ್ಯಂತರ ಜನರ ಪೂಜ್ಯನೀಯ ಒಂದು ವ್ಯಕ್ತಿತ್ವನ ಇಟ್ಕೊಂಡಿದ್ದಂಥ ಶ್ರೀರಾಮಚಂದ್ರನ ಮಂದಿರವನ್ನು ಹೊಡೆದಾಕಿ ಒಂದು ಮಸೀದಿನ ಮಾಡದಂತಹ ಒಬ್ಬ ದಾಳಿಕೋರ, ಅವನ ಹೆಸರಲ್ಲಿ ಮತ್ತದೇ ಭೂಮಿನಲ್ಲಿ ಒಂದು ಮಸೀದಿ ಆಗಬೇಕಾ? ಯೋಚನೆ ಮಾಡಿ ವೀಕ್ಷಕರೇ. ಮಸೀದಿ ಕಟ್ಟೋಕೆ ನಮ್ಮ ಅಭ್ಯಂತರ ಇಲ್ಲ. ಆದರೆ ಬಾಬರ್ನ ಹೆಸರಿನಲ್ಲಿ ಅವನ ಇತಿಹಾಸ ಏನು? ಈ ದೇಶನ ಲೂಟಿ ಮಾಡಿರುವಂಥ ಬಾಬರ್,
ಇಲ್ಲಿನ ಬಹುಸಂಖ್ಯಾತ ಹಿಂದೂಗಳನ್ನು ಇಸ್ಲಾಂಗೆ ಮತಾಂತರ ಮಾಡಿದ ಒಬ್ಬ ಮತಾಂಧ, ಈ ದೇಶದ ದೇವಾಲಯಗಳ ಮೇಲೆ ನಮ್ಮ ಶ್ರದ್ಧಾ ಕೇಂದ್ರಗಳನ್ನು ಧ್ವಂಸ ಮಾಡಿದ ಒಬ್ಬ ದಾಳಿಕೋರನ ಹೆಸರಿನಲ್ಲಿ ಮಸೀದಿ ಕಟ್ತಿದ್ದೀರ ಇವತ್ತು. ಇದೇನ ಭಾವೈಕ್ಯತೆ? ಇದೇನ ಸೋದರತ್ವ? ಇದೇನ ಸಹೋದರತ್ವ? ಇದೇನ ಸಂವಿಧಾನ ಹೇಳ್ಕೊಟ್ಟಿರೋದು? ಯೋಚನೆ ಮಾಡ್ಬೇಕಲ್ವ ಇದನ್ನು? ನೀವೆಲ್ಲ ಹೇಳ್ತೀರಿ, ಎಲ್ಲರೂ ದೊಡ್ಡ ದೊಡ್ಡದಾಗಿ ಭಾಷಣಗಳು ಬಿಗಿತೀರಿ, ಸೋದರತ್ವ ಇರಲಿ, ಸಹೋದರತ್ವ ಇರಲಿ, ಏಕತೆ ಇರಲಿ, ಐಕ್ಯತೆ ಇರಲಿ, ನಾವೆಲ್ಲ ಸಹಬಾಳ್ವೆ ಮಾಡೋಣ. ಎಲ್ಲರೂ ಬರುತ್ತೆ ಸಹಬಾಳ್ವೆ? ಈ ದೇಶದಲ್ಲಿ 80 ಕೋಟಿಗಿಂತ ಅಧಿಕ ಜನಸಂಖ್ಯೆ ಇರೋದು ಹಿಂದೂಗಳ್ರಿ. ನೀವೊಬ್ಬ ಬಾಬರ್ನ ಹೆಸರಲ್ಲಿ ಮಸೀದಿ ಕಟ್ತೀವಿ ಅಂದರೆ ಆ ಹಿಂದೂಗಳ ಭಾವನೆಗೆ ಧಕ್ಕೆ ಆಗುತ್ತೆ. ಆ ಹಿಂದೂಗಳ ವಿರೋಧ ಇದೆ, ಆ ವ್ಯಕ್ತಿಯ ಹೆಸರಿಗೆ ವಿರೋಧ ಇದೆ. ಹೌದು, ಮುಸಲ್ಮಾನರಿಗೆಲ್ಲ ವಿರೋಧ ಇರೋದು ಆ ವ್ಯಕ್ತಿಯ ಹೆಸರಿಗೆ. ಬಾಬರ್ ಅನ್ನೋ ಒಂದು ವ್ಯಕ್ತಿಯ ಹೆಸರಿಗೆ ಈ ದೇಶದಲ್ಲಿ ವಿರೋಧ ಇದೆ. ಕೋಟ್ಯಾಂತರ ಜನ ಹಿಂದೂಗಳ ವಿರೋಧ ಇದೆ. ಹೌದು, ಈ ದೇಶದ ಸಂಸ್ಕೃತಿಯ ಮೇಲೆ ದಾಳಿ ಮಾಡಿದ್ದಾನೆ, ಈ ದೇಶದ ಸಂಸ್ಕಾರದ ಮೇಲೆ ದಾಳಿಯಾಗಿದೆ, ನಮ್ಮ ಅಸ್ತಿತ್ವಗಳ ಹಾಳು ಮಾಡಿದ್ದಾರೆ. ಅಂಥವ್ರ ಹೆಸರಿನಲ್ಲಿ ನೀವು ಇವತ್ತು ಸಾಮರಸ್ಯದ ಹೆಸರಲ್ಲಿ, ಸೋದರತ್ವದ ಹೆಸರಲ್ಲಿ ಇವತ್ತು ನೀವು ಮಾಡಿಕೊಟ್ಟಿರೋದೇನು? ಸರಿನಾ ಇದು ಮಾಡೋದು? ನೀವೊಂದು ಮಸೀದಿ ಕಟ್ಟೋದಕ್ಕೇನು ಬೇಡ ಅಂತ ಹೇಳಿದ್ರ? ಈ ದೇಶದಲ್ಲಿರೋ ಒಂದು ಸಣ್ಣ ಕಲ್ಲು ಕೂಡ ಈ ದೇಶದ ಆಸ್ತಿ ಕಣ್ರಿ. ಈ ದೇಶದ ಆಸ್ತಿ, ಹಿಂದೂಗಳ ಆಸ್ತಿ ಅದು. ಇದು ಯಾವುದು ನಿಮ್ಮ ಆಸ್ತಿ ಅಲ್ಲ ಇದು. ಹೌದು, ಈ ದೇಶ ಹಿಂದೂಗಳದ್ದು. ನೀವೆಲ್ಲ ಇಲ್ಲಿಂದ ಬಂದಿದ್ದು, ನೀವೆಲ್ಲ ಹೊರಗಿನಿಂದ ಬಂದವರು ಅಂದಮೇಲೆ ಇಲ್ಲಿರೋ ಒಂದು ಸಣ್ಣ ಕಲ್ಲು ಕೂಡ, ಮಣ್ಣು ಕೂಡ, ಒಂದು ಗಿಡ ಬಳ್ಳಿ ಕೂಡ ಈ ದೇಶದ ಆಸ್ತಿ ಕಣ್ರಿ, ನಮ್ಮ ಆಸ್ತಿ ಇದು. ಹಾಗಿದ್ರೆ ನಿಮಗೆ ಕೊಟ್ಟಿದ್ದೀವಿ ನಾವು, ಅದನ್ನು ನೀವು ಸದುಪಯೋಗ ಮಾಡ್ಕೊಳ್ಳಿ, ಅದು ಸದ್ಬಳಕೆ ಮಾಡ್ಕೊಳ್ಳಿ. ಸಾಮರಸ್ಯನ ಕಡಿದೋ ರೀತಿಯಲ್ಲಿ ನೀವು ಅದನ್ನು ಉಪಯೋಗ ಮಾಡಿಸ್ಕೊಂಡು ಜೀವನಗಳನ್ನ ಮಾಡಿ ಅಂತ ಕೊಟ್ಟಿರೋದು. ಹೌದು, ಆದರೆ ನೀವೇನು ಮಾಡೋಕ್ಕೆ ಕೊಟ್ಟಿದ್ದೀರಿ ಇವತ್ತು? ದೇಶನ ಹೊಡೆದು ಹಾಳೋಕೆ ಹೊಟ್ಟಿದ್ದೀರಿ ನೀವು ಇವತ್ತು. ಹೌದು ಅಲ್ವಾ? ಯೋಚನೆ ಮಾಡಿ, ತಪ್ಪಲ್ವ ನೀವು ಮಾಡ್ತಿರೋದು? ನೀವು ಸರಿ ಮಾಡ್ಕೋಬೇಕಲ್ವ ಇದನ್ನು? ಈ ದೇಶದಲ್ಲಿ ಏನು ಒಂದೇ ಒಂದು ಮಸೀದಿ ನೀವು ಇವತ್ತು ಏನು ಕಟ್ತಿರೋದು, ಇದೊಂದೇನು ಫಸ್ಟ್ ಮಸೀದಿ ಅಲ್ಲ, ಲಕ್ಷಾಂತರ ಮಸೀದಿಗಳಿದೆ. ಯಾರು ವಿರೋಧನೂ ಇಲ್ಲ ಕಣ್ರಿ. ಹೌದು, ಯಾರು ವಿರೋಧನೂ ಇಲ್ಲ. ಮಾಡ್ಕೊಳ್ಳಿ. ನಿಮ್ಮ ಆಚಾರ ವಿಚಾರಗಳು, ನಿಮ್ಮ ಶ್ರದ್ಧೆಗೆ ನಾವು ಯಾವತ್ತೂ ಅಡ್ಡಿ ಮಾಡಲ್ಲ. ಹೌದು, ನಾವು ಯಾವತ್ತೂ ಅಡ್ಡಿ ಮಾಡಲ್ಲ. ನಿಮಗೆ ಸಹಕಾರಿಯಾಗೇ ಇದ್ದೀವಿ, ನಿಮಗೆ ಸಹಾನುಭೂತಿನೇ ತೋರಿಸ್ತಾ ಇದ್ದೀವಿ, ನಿಮಗೆ ಸೋದರತ್ವನೇ ತೋರಿಸ್ತಾ ಇದ್ದೀವಿ. ನಾವು ಇಲ್ಲಿವರೆಗೂ ಕೂಡ ಇಷ್ಟೆಲ್ಲ ಅವಾಂತರಗಳಾದಮೇಲೂ ಕೂಡ ನಾವು ನಿಮ್ಮನ್ನು ಒಪ್ತಾ ಇದ್ದೀವಿ ಅಂದರೆ ನೀವು ಕೂಡ ನಮ್ಮ ಜೊತೆಲಿ ಇರಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ. ಆದರೆ ನೀವು ಇವತ್ತು ಏನು ಮಾಡ್ತಿದ್ದೀರಿ? ಹಿಂದೂಗಳು ಬೇರೆ, ಮುಸಲ್ಮಾನ್ ಬೇರೆ ಅನ್ನೋ ರೀತಿಯಲ್ಲಿ ಇವತ್ತು ಹಿಂದೂಗಳಿಗೆ ಎಲ್ಲಿ ಧಕ್ಕೆ ಆಗುತ್ತೋ ಅಂಥ ವಿಚಾರಗಳನ್ನ ಇವತ್ತು ಸಮಾಜದಲ್ಲಿ ಬಿತ್ತುವುದರ ಮುಖಾಂತರ, ಸಮಾಜಕ್ಕೆ ಒಳಗಡೆ ತಂದಿಡುವುದರ ಮುಖಾಂತರ ನೀವು ಇವತ್ತು ಸಮಾಜಗಳನ್ನ ಹೊಡೆಯೋ ಕೆಲಸನ ಒಂದಷ್ಟು ಜನ ಮುಸಲ್ಮಾನರು ಸೇರ್ಕೊಂಡು ಮಾಡ್ತಾಯಿದ್ದೀರಿ. ತಪ್ಪಲ್ವಾ ಇದು? ತಪ್ಪಲ್ವಾ ಇದು? ಇಷ್ಟಕ್ಕೂ ನೀವು ಆರಾಧಿಸಬೇಕಾಗಿದ್ದಾರೆ ಯಾರನ್ನು? ಹೇಳಿ. ಅಬ್ದುಲ್ ಕಲಾಂ ಅಂತವ್ರು ನಿಮಗೆ ಆರಾಧನೆ ಆಗಬೇಕು ರೀ. ಅಬ್ದುಲ್ ಕಲಾಂ ಅಂತವ್ರು ನಿಮ್ಗೆ ಆರಾಧನೆ ಆಗಬೇಕು. ಇಬ್ರಾಹಿಂ ಸುತಾರ ಅಂತವ್ರು ನಿಮಗೆ ಆರಾಧನಾ ವ್ಯಕ್ತಿಗಳಾಗಬೇಕು. ಆದರೆ ನೀವು ಒಬ್ಬ ಬಾಬರ್ನ, ಒಬ್ಬ ಟಿಪ್ಪುನ ನೀವು ಆರಾಧನೆ ಮಾಡೋಕ್ಕೆ ಕೊಟ್ಟಿದ್ದೀರಲ್ವ? ಯಾಕೆ? ನಮ್ಮ ಧರ್ಮದವರು ಅನ್ನೋ ಕಾರಣಕ್ಕೆ ಆರಾಧನೆ ಅಲ್ಲ ಕಣ್ರಿ, ಆರಾಧನೆ ಅಲ್ಲ, ವ್ಯಕ್ತಿತ್ವಗಳ ಆರಾಧನೆ ಆಗಬೇಕು. ಹೌದು, ಹಿಂದೂ ಸಮಾಜ ಹಂಗಿಲ್ಲ ಕಣ್ರಿ. ಹಿಂದೂ ಸಮಾಜ ಹಂಗಿಲ್ಲ. ತಪ್ಪನ್ನ ತಪ್ಪು ಅಂತ ಹೇಳುತ್ತೆ, ಸರಿನ ಸರಿ ಅಂತ ಹೇಳುತ್ತೆ. ಇದು ಕಣ್ರಿ ಹಿಂದೂ ಸಮಾಜ. ರಾವಣ ಎಂಥವ್ರಿ? ಒಬ್ಬ ದೊಡ್ಡ ರಾಜ, ಇಡೀ ಭೂಮಂಡಲನ ಆಳಿದವ್ರು. ನಾವು ಪೂಜೆ ಮಾಡೋದಿಲ್ಲ ಕಣ್ರಿ ಅವನಿಗೆ, ಯಾಕೆಂದ್ರೆ ಅವನೊಬ್ಬ ರಾಕ್ಷಸ. ಅವನಿಗೆ ಮಾನವೀಯ ಮೌಲ್ಯಗಳಿರಲಿಲ್ಲ, ಮಾನವೀಯ ಗುಣಗಳಿರಲಿಲ್ಲ ಅವನಲ್ಲಿ. ಆ ಕಾರಣಕ್ಕೋಸ್ಕರ ನಾವು ಪೂಜೆ ಮಾಡೋದಿಲ್ಲ. ಹೌದು, ಪೂಜೆ ಮಾಡಲ್ಲ. ಇದು ಕಣ್ರಿ ಸಮಾಜ ಹೋಗಬೇಕಾಗಿರೋ ದಾರಿ, ಇದು ಸಮಾಜ ತಗೊಂಡು ಹೋಗ್ಬೇಕಾಗಿರೋ ದಾರಿ. ಆದರೆ ನೀವುಗಳು ಏನು ಮಾಡ್ತಿದ್ದೀರಿ? ಯಾವುದು ವಿವಾದ ಇದೆ ಅದನ್ನು ಎತ್ತಿ ಸಮಾಜದೊಳಗಡೆ ಬಿಡ್ತಾ ಇದ್ದೀರಿ ನೀವು. ಯಾವುದು ವಿವಾದ ಇದೆ ಅದನ್ನು ನೀವು ಮುಚ್ಚಾಕೋ ಪ್ರಯತ್ನನೇ ಮಾಡ್ತಿಲ್ಲ. ನೀವು ಅದನ್ನೇ ಮತ್ತೆ ಮತ್ತೆ ಜಾಸ್ತಿ ಮಾಡೋಕೆ ಕೊಡ್ತಿದ್ದೀರ ಇವತ್ತು ಸಮಾಜದಲ್ಲಿ. ಆ ಕಾರಣಕ್ಕೋಸ್ಕರ ಇವತ್ತು ಈ ಮಟ್ಟದಲ್ಲಿ ಕೋಮು ಸಂಘರ್ಷಗಳು ಶುರುವಾಗ್ತಿದೆ. ತಪ್ಪಲ್ವ ಇದು? ದಯವಿಟ್ಟು ಸರಿ ಮಾಡ್ಕೊಳ್ಳಿ. ನಾವು ಎಲ್ಲರೂ ಕೂಡ ಭಾರತೀಯರೇ. ಇಲ್ಲಿ ಇರೋ ಒಬ್ಬೊಬ್ಬರೂ ಕೂಡ ನಾವು ಈ ದೇಶಕ್ಕೆ ಋಣಿಯಾಗಿರಬೇಕು, ಈ ಮಣ್ಣಿಗೆ ಋಣಿಯಾಗಿರಬೇಕು, ಇಲ್ಲಿನ ಸೇನೆಗೆ ಋಣಿಯಾಗಿರ್ಬೇಕು ನಾವು. ಹೌದು ಅಲ್ವಾ? ಆದರೆ ಏನು ಮಾಡ್ತಿದ್ದೀರಿ ನೀವು? ಬಹುಸಂಖ್ಯಾತರ ಭಾವನೆಗಳಿಗೆ ಪದೇ 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 ನೀವು ಪೆಟ್ಟು ಕೊಡ್ತಿದ್ದೀರಿ. ದಯವಿಟ್ಟು ಇದನ್ನು ಸರಿ ಮಾಡ್ಕೊಳ್ಳಿ. ನೋಡಿ, ಯಾರು ಮುಸಲ್ಮಾನ್ ಸಮಾಜದಲ್ಲಿ ಬುದ್ಧಿಜೀವಿಗಳಿದ್ದಾರೆ, ಮೌಲ್ವಿಗಳಿದ್ದೀರಿ, ನೀವುಗಳೆಲ್ಲ ಮಾತಾಡಬೇಕು. ಹೌದು, ಇಂಥ ಒಂದು ವಿವಾದವಾದಂತಹ ವಿಷಯಗಳು ಸಮಾಜದ ಮಧ್ಯದಲ್ಲಿ ಬರ್ತಿದೆ ಅನ್ನೋವಾಗ ನೀವೆಲ್ಲ ಎಚ್ಚೆತ್ತುಕೊಂಡು ಮುಂದೆ ಬರಬೇಕು. ನೀವು ಎಲ್ಲಿವರೆಗೂ ಮಾತಾಡೋದಿಲ್ಲ,
ಅಲ್ಲಿವರೆಗೂ ನೋಡಿ ಇಂಥ ಒಂದು ಘಟನೆಗಳು ನಡೀತಾನೆ ಇರುತ್ತೆ. ಮತ್ತು ಈಗೇನು ಪಶ್ಚಿಮ ಬಂಗಾಳದಲ್ಲಿ ಆಗ್ತಾ ಇರೋದು ಒಂದೇ ಮಸೀದಿನ ಇಲ್ಲ, ಅವರು ಡಿಸೆಂಬರ್ 6ಕ್ಕೆ ಶಂಕುಸ್ಥಾಪನೆ ಮಾಡಿದ್ರು. ಈಗ ಅಲ್ಲೊಬ್ಬ ಇನ್ನೊಬ್ಬ ಯಾರೋ ಎದ್ದಿದ್ದಾನೆ ಹೈದರಾಬಾದಲ್ಲಿ, ನಾನು ಇಲ್ಲೊಂದು ಬಾಬ್ರಿ ಮಸೀದಿನ ಕಟ್ತೀನಿ ಅಂತ. ಯೋಚನೆ ಮಾಡಿ, ಬುದ್ಧಿಜೀವಿಗಳು ಸಾಕಷ್ಟು ಜನ ಮುಸಲ್ಮಾನರಲ್ಲೂ ಕೂಡ ಬುದ್ಧಿಜೀವಿಗಳಿದ್ದೀರಿ, ಪ್ರಜ್ಞಾವಂತರಿದ್ದೀರಿ, ಯೋಚನೆ ಮಾಡೋ ವಿವೇಚನೆ ಇರುವಂಥ ಜನ ಇದ್ದೀರಿ. ದಯವಿಟ್ಟು ನೀವು ಮಾತಾಡಬೇಕು. ನೀವು ಮಾತಾಡಿಲ್ಲ ಅಂದರೆ ಸಮಾಜ ಸುಧಾರಣೆ ಆಗಲ್ಲ. ಯಾರು ಸಮಾಜನ ಸುಧಾರಣೆ ಮಾಡಬೇಕು? ನಿಮ್ಮಂಥವರೇ ಮಾಡ್ಬೇಕಲ್ವಾ, ಬುದ್ಧಿವಂತರೇ ಮಾಡ್ಬೇಕಲ್ವಾ, ವಿದ್ಯಾವಂತರುಗಳೇ ಮಾಡ್ಬೇಕಲ್ವಾ? ಆದರೆ ನೀವಿವತ್ತು ಏನೂ ಮಾತಾಡ್ತೀರಾ, ಸುಮ್ಮನೆ ಇದ್ದೀರಾ, ಅದು ಕೂಡ ಈ ದೇಶಕ್ಕೆ ಮಾಡೋ ದ್ರೋಹನೇ. ಹೌದು, ನೀವು ಮಾತಾಡದೆ ಸುಮ್ಮನೆ ಇರೋದು ಕೂಡ ನೀವು ಮಾಡ್ತಾ ಇರೋ ದ್ರೋಹ, ನೀವು ಮಾಡ್ತಿರೋ ಅನ್ಯಾಯ ಅಂತಲೇ ಹೇಳಬೇಕಾಗತ್ತೆ. ಆ ಕಾರಣಕ್ಕೋಸ್ಕರ ದಯವಿಟ್ಟು ಸಮಾಜದಲ್ಲಿ ಯಾರು ಬುದ್ಧಿವಂತರಿದ್ದಾರೆ, ಯಾರು ಸೌಹಾರ್ದತೆಯನ್ನು ಬಯಸ್ತಿದ್ದೀರಿ, ಯಾರು ಸಾಮರಸ್ಯನ ಬಯಸಿದ್ದೀರಿ, ಯಾರು ಸೋದರತ್ವನ ಬಯಸ್ತಿದ್ದೀರಿ, ದಯವಿಟ್ಟು ಅಂಥವ್ರು ಮುಂದೆ ಬಂದು ನಿಮ್ಮ ಸಮಾಜದಲ್ಲಿ ಯಾರೋ ಒಂದಷ್ಟು ಜನ ಮತಿಗೇಡಿಗಳು ಏನು ಇಂಥ ಕಾರ್ಯಗಳನ್ನ ಮಾಡೋಕ್ಕೆ ಹೊರಟಿದ್ದಾರೆ, ಯಾರು ವಿವಾದಿತರಿದ್ದಾರೆ ಅವ್ರನ್ನ ತಂದು ಸಮಾಜದ ಮಧ್ಯೆ ಹಾಕಿ ಸಮಾಜಗಳನ್ನ ಒಡೆಯೋ ಕೆಲಸ ಮಾಡ್ತಿದ್ದಾರೆ. ಅವರುಗಳನ್ನ ಕೂರಿಸ್ಕೊಂಡು ಬುದ್ಧಿವಾದ ಹೇಳಿ ಅವರಲ್ಲೂ ಕೂಡ ಒಂದು ಸಹೋದರತ್ವನ ಬೆಳೆಸುವಂಥ ಕೆಲಸನ ದಯಮಾಡಿ ಮುಸಲ್ಮಾನ್ ಸಮಾಜದ ಬುದ್ಧಿವಂತರುಗಳು, ಮೌಲ್ವಿಗಳು ದಯವಿಟ್ಟು ಮಾಡಿ ಅಂತ ಹೇಳುವುದರ ಮುಖಾಂತರ ಇವತ್ತಿನ ಟ್ಯಾಕ್ಸಿವಾಲಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ಹೆಚ್ಚೆಚ್ಚು ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸ್ತೀರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.